ಈಗ ದೊಡ್ಡ ಹೊಂಡ ರೀತಿಯಲ್ಲಿ ಮಾಡಲಾಗಿದೆ. ನೀರು ನಿಂತು ಜನರಿಗೆ ಬಹಳಷ್ಟು ತೊಂದರೆ ಆಗುವಂತಹ ಪರಿಸ್ಥಿತಿ ಇದೆ. ಉಡುಪಿ ನಗರದ ಮಧ್ಯಭಾಗದಲ್ಲೇ ವರ್ಷಗಳಿಂದ ತೆರೆದಿರುವ ಬೃಹತ್ ಗಾತ್ರದ ಗುಂಡಿಯೊಂದು ಇದೀಗ ಮಳೆಗಾಲದಲ್ಲಿ ಭಾರೀ ಆತಂಕಕ್ಕೆ ಕಾರಣವಾಗಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ ತೋಡಲಾಗಿದ್ದ ಈ ಜಾಗ ನೀರು ತುಂಬಿ ಅಪಾಯದ ಕೆರೆಯಾಗಿ ಮಾರ್ಪಟ್ಟಿದೆ. ಸುತ್ತಮುತ್ತ ಬಹುಮಹಡಿ ಕಟ್ಟಡಗಳಿದ್ದು ಮಣ್ಣು ಕುಸಿಯುವ ಭೀತಿ ಹೆಚ್ಚಾಗಿದೆ. ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಇರುವ ಈ ಗುಂಡಿ ಸಾರ್ವಜನಿಕರ ಜೀವಕ್ಕೂ ಅಪಾಯಕಾರಿಯಾಗಿದೆ. ನೀರು ನಿಂತು ಡೆಂಗ್ಯೂ, ಮಲೇರಿಯಾ ಹರಡುವ ಆತಂಕವೂ ಎದುರಾಗಿದೆ. ಉಚಿತ ಹೆರಿಗೆ ಆಸ್ಪತ್ರೆ ನಡೆಸುವ ಷರತ್ತಿನಡಿ ಸರ್ಕಾರ ಈ ಭೂಮಿಯನ್ನು ಖಾಸಗಿ ಉದ್ಯಮಿಯೊಬ್ಬರಿಗೆ ನೀಡಿತ್ತು. ಆದರೆ ಆರ್ಥಿಕ ನಷ್ಟದಿಂದ ಕಾಮಗಾರಿ ಮಧ್ಯದಲ್ಲೇ ನಿಂತು ತೋಡಿದ ಗುಂಡಿ ಹಾಗೆಯೇ ಉಳಿದಿದೆ. ನಗರಸಭೆ ಎದುರು ಕೃಷ್ಣಮಠಕ್ಕೆ ಸಾಗುವ ಪ್ರಮುಖ ಮಾರ್ಗದ ಪಕ್ಕದಲ್ಲೇ ಇರುವ ಈ ಅಪಾಯಕಾರಿ ಗುಂಡಿಯನ್ನು ಕೂಡಲೇ ಮುಚ್ಚುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಎದುರಿಗೆ ಮುಂಭಾಗ ಸುಮಾರು 1-2 ಎಕರೆ ಜಾಗದಲ್ಲಿ ಈ ಹಿಂದೆ ಹೆರಿಗೆ ಆಸ್ಪತ್ರೆ ಇತ್ತು. ಅದನ್ನು ಏನು ಖಾಸಗಿಯವರಿಗೆ ವಹಿಸಿಕೊಟ್ಟು ಅದನ್ನು ಕೆಡವಿ ಈಗ ದೊಡ್ಡ ಹೊಂಡ ರೀತಿಯಲ್ಲಿ ಮಾಡಲಾಗಿದೆ. ಅದು ಈಗ ಮಳೆಗಾಲದಲ್ಲಿ ಇನ್ನು ಮಳೆಗೆ ಬರುವ ಸಂದರ್ಭ ಅಥವಾ ಈ ಹಿಂದೆ 3-4 ವರ್ಷದ ಹಿಂದೆಯೂ ಕೂಡ ಮಳೆಗಾಲ ಬರುವ ಮೊದಲು ನಾವು ಅದಕ್ಕೆ ಬೇಕಾಗುವಂತಹ ಕಾನೂನು ಪ್ರಕಾರ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗಿರುವಾಗ ಅದರಲ್ಲಿ ಏನು ಅಂತ ಹೇಳಿದ್ರೆ ಈಗ ಈ ಹೊತ್ತಿಗೆ ಅಲ್ಲಿ ಸೊಳ್ಳೆಗಳ ಕಾಟ, ಬಹಳಷ್ಟು ರೀತಿಯ ತೊಂದರೆ ಅನುಭವಿಸುವಂತಹ ಜನರು ಆ ಪರಿಸರದವರು ಇದ್ದಾರೆ. ಹಾಗಾಗಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಇನ್ನು ಮಳೆ ಬರುವ ಸಂದರ್ಭ ಸಾಧಾರಣದಿಂದ 50-60 ಫೀಟುಗಳಷ್ಟು ನೀರು ನಿಂತು ಜನರಿಗೆ ಬಹಳಷ್ಟು ತೊಂದರೆ ಆಗುವಂತಹ ಪರಿಸ್ಥಿತಿ ಇದೆ. ಅದೂ ಅಲ್ಲದೆ ಅದರ ಹತ್ತಿರ 10 ಮಹಡಿಯ ಕಟ್ಟಡಗಳು ನಿರ್ಮಾಣವಾಗಿದ್ದು ಬಹಳಷ್ಟು ಜನರಲ್ಲಿ ವಾಸವಾಗಿರ್ತಾರೆ. ಏನಾದರೂ ಅನಾಹುತ ಆದರೆ ಆ ಕಟ್ಟಡವನ್ನು ಏನಾದರೂ ಕುಸಿದು ಬಿದ್ದು ಅಥವಾ ಏನಾದರೂ ಅನಾಹುತ ಆದರೆ ಬಹಳಷ್ಟು ಸಾವು ನೋವುಗಳನ್ನು ಕಂಡುಬರುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ.